ಸರಿ, ನಿಜಾಮ್ ಸರ್, ಬೆಳಗ್ಗೆ ಬಜೆಟ್ ನಡೆಯೋ ಸಂದರ್ಭದಲ್ಲಿ ಬಂದ ಕಾಂಗ್ರೆಸ್ ವಕ್ತಾರರು ಹಾಗೆ ಹಿರಿಯ ಪತ್ರಕರ್ತರಿದ್ದ ಅವ್ರದ್ದು ಅಬ್ಸರ್ವೇಷನ್ ಏನಿತ್ತು ಅಂದ್ರೆ, ಇಟ್ ಲುಕ್ಸ್ ಲೈಕ್ ಅ ಕಾಸ್ಮೆಟಿಕ್ ಬಜೆಟ್. ಸುಮ್ಮನೆ ಅನೌನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅನೌನ್ಸ್ ಮಾಡಿರೋದು, ಹೆಚ್ಚು ಘೋಷಣೆಗಳೇ ಇದೆಯೇ ಹೊರತು ಇಂಪ್ಲಿಮೆಂಟೇಷನ್ ಕಡೆ ಫೋಕಸ್ ಕೊಟ್ಟಂಗೆ ಕಾಣ್ತಾ ಇಲ್ಲ ಅಂತ ಹೇಳಿ ತಮ್ಮ ಪ್ರತಿಕ್ರಿಯೆ ಏನ್ ಅನ್ನಿಸ್ತಾ ಇದೆ ಬಜೆಟ್? ಎಲ್ಲರಿಗೂ ನಮಸ್ಕಾರ. ಈ ಕಾಸ್ಮೆಟಿಕ್ ಅಂದ್ರೆ 2014 ಇಂದ 2014 25ವರೆಗೂ ಏನ್ ಮಾಡಿದ್ದಾರೆ ಇವರು ಬಿಜೆಪಿ ಅವರು? ಇಟ್ಸ್ ಓನ್ಲಿ ಅ ಕಾಸ್ಮೆಟಿಕ್ ಗವರ್ಮೆಂಟ್. ಸಾವಿರಾರು ಕೋಟಿ ಇವರು ಪಾಪ್ಯುಲರ್ ಆಗಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಬಜೆಟ್ ಮಾಡಿ ಎಲ್ಲ ಸ್ಪೆಂಡ್ ಮಾಡಿದ್ದಾರೆ. ಸೊ ಇಟ್ಸ್ ಡೆಫಿನೆಟ್ಲಿ ಆಸ್ ಅವರ್ ಸೀನಿಯರ್ ಮೆಂಬರ್ ಹ್ಯಾಸ್ ಸೆಡ್, ಇಟ್ಸ್ ಅ ಕಾಸ್ಮೆಟಿಕ್ ಗವರ್ಮೆಂಟ್, ಬೆಳಗ್ಗೆ ಎದ್ದವರು ಎನಿವೆ ಕಾಸ್ಮೆಟಿಕ್ ಗವರ್ಮೆಂಟ್ ಅಂಡ್ ಕಾಸ್ಮೆಟಿಕ್ ಬಜೆಟ್. ಈ ಬಜೆಟ್ ಇಂದ ಈ ದೇಶಕ್ಕೆ ನ್ಯಾಯ ಆಗಿದ್ಯಾ ಅನ್ಯಾಯ ಆಗಿದ್ಯಾ? ಈ ದೊಡ್ಡ ಪ್ರಶ್ನೆ. ಕರ್ನಾಟಕ ರಾಜ್ಯದ ಇಟ್ಸ್ ಅ ಸರ್ಪ್ಲಸ್ ಎಂಪ್ಲಾಯ್ಮೆಂಟ್ ಸ್ಟೇಟ್. ಈ ಪೂರ್ತಿ ದೇಶದಲ್ಲಿ ಕರ್ನಾಟಕ ಇಸ್ ಅ ಸರ್ಪ್ಲಸ್ ಎಂಪ್ಲಾಯ್ಮೆಂಟ್ ಇರಲಿ, ಟ್ಯಾಕ್ಸ್ ಡೆವಲ್ಯೂಷನ್ ಇರಲಿ, ಟ್ಯಾಕ್ಸ್ ಕಾಂಟ್ರಿಬ್ಯೂಷನ್ ಇರಲಿ, ಎನಿಥಿಂಗ್ ಟು ಡೂ ವಿತ್ ಎನಿ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದಲ್ಲಿ ಕರ್ನಾಟಕ ಇಸ್ ಅ ಸರ್ಪ್ಲಸ್ ಸ್ಟೇಟ್. ಆ ರಾಜ್ಯಕ್ಕೆ ಮಿಲ್ಕಿಂಗ್ ಕಾವ್ಗೆ ನೀವು ಏನ್ ಕೊಟ್ಟಿದ್ದೀರಾ ಆ ದೊಡ್ಡ ಪ್ರಶ್ನೆ ಇದೆ ಫ್ರಮ್ ಅ ಕರ್ನಾಟಕ ಪಾಯಿಂಟ್ ಆಫ್ ವ್ಯೂ. ಅದರ್ವೈಸ್ ಜಾಬ್ಲೆಸ್ನೆಸ್ ಅದಕ್ಕೆ ಏನ್ ಇವರು ಅಡ್ರೆಸ್ ಮಾಡಿದ್ದಾರೆ? ಅವ್ರು ಹೇಳ್ತಾವ್ರೆ 20,000 ಕೋಟಿ ನಾವು ಈ ವರ್ಷಕ್ಕೆ ನಾವು ಉದ್ಯೋಗ ಸೃಷ್ಟಿ ಮಾಡಕ್ಕೆ ನಾವು ಕೊಡ್ತಾ ಇದ್ದೀವಿ ಅಂತ. ಎಷ್ಟು ರಾಜ್ಯ ಇದೆಯಾ ಕರ್ನಾಟಕ ದೇಶದಲ್ಲಿ? ನೀವು ಡಿವೈಡ್ ಮಾಡಿ. 2,000 ಕೋಟಿ ಒಂದು ರಾಜ್ಯಕ್ಕೆ ಏನ್ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ಬೋದು? ಇಟ್ಸ್ ಅ ಝೀರೋ ಬಜೆಟ್. ಇವ್ರು ಹೇಳ್ತಾ ಇರೋದು ನಾವು 9ನೇ ಬಜೆಟ್ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಟ್ ಮೇ ಬಿ ಅ ರೆಕಾರ್ಡ್ ಆನ್ ದ ಬುಕ್ಸ್. ಈ ಜನರಿಗೆ ಪಾಪ್ಯುಲೇಷನ್ ಆಫ್ ಇಂಡಿಯಾ ಆಸ್ ವೆಲ್ ಅಸ್ ಕರ್ನಾಟಕ ಅವ್ರಿಗೆ ಏನ್ ಸಿಗ್ತಾ ಇದೆ? ಅವ್ರಿಗೆ ಅದರಲ್ಲಿ ಏನ್ ಸಾಧನೆ ಏನಿದೆ? It's a zero competence, zero budget, and it has no value to the people of India. India, absolutely India. It's less than 2% education budget ಅಲ್ಲಿ, education ಅಲ್ಲಿ 2% ಇಂದ ಕಡಿಮೆ ಅವರು ಅಲೋಕೇಟ್ ಮಾಡಿದ್ದಾರೆ. 82,000 ಸ್ಕೂಲ್ಸ್ ಈ ವರ್ಷದಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ನೀವು ಭವಿಷ್ಯ ನೋಡ್ಬೇಕಂದ್ರೆ ನೀವು ಎಲ್ಲಿ ವೇರ್ ಇಸ್ ದ ಸ್ಕಿಲ್, ವೇರ್ ಇಸ್ ದ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕಂದ್ರೆ ನೀವು ಪೀಪಲ್ ಆರ್ ಡ್ರಾಪಿಂಗ್ ಔಟ್ ಫ್ರಮ್ ದ ಸ್ಕೂಲ್ಸ್. ಆ ಸಂದರ್ಭದಲ್ಲಿ ನಿಮ್ ಸರ್ಕಾರವೇ 9 ವಿಶ್ವವಿದ್ಯಾಲಯಗಳು 46,000 ಕನ್ನಡ ಪ್ರಾಥಮಿಕ ಶಾಲೆಗಳು ಮುಚ್ಚೋ ಸ್ಥಿತಿಯಲ್ಲಿರುವಾಗ 86,000 ಸ್ಕೂಲ್ಗಳು ಮುಚ್ಚಿದ್ದಾರೆ ಅಂತ ಅವ್ರ ಮೇಲೆ ಏನ್ ಹೇಳ್ತಾರೆ? ಅಲ್ಲಿಂದಾನು ಉತ್ತೇಜನ ಬರ್ತಿಲ್ಲ ಅನ್ನೋದು ದುಃಖ ಇರ್ಬೋದು ಸರ್. ನಮ್ಮಿಂದ ಆಗ್ತಿಲ್ಲ, ಕೇಂದ್ರದಿಂದಾನು ಬರ್ತಿಲ್ಲ ಅನ್ನೋದು ದುಃಖ ಇರ್ಬೋದು. ನಾವು ಮಾಡ್ತಾ ಇಲ್ಲ. ಮೋದಿ ಅವ್ರ ಏನ್ ಮಾಡ್ತಾವ್ರೆ? ನಾವು ಮಾಡ್ತಾ ಇರ್ಬೋದು. ಅಮಿತ್ ಶಾ ಅವ್ರ ಏನ್ ಮಾಡ್ತಾವ್ರೆ? ನಾವು ಮಾಡ್ತಾ ಇರ್ಬೋದು. ನಿರ್ಮಲಾ ಸೀತಾರಾಮನ್ ಅವ್ರ ಏನ್ ಮಾಡ್ತಾವ್ರೆ? 82,000 ಸ್ಕೂಲ್ಸ್, 500 ಮಕ್ಕಳಿದ್ರೆ ಒಂದ್ ಸ್ಕೂಲ್ ಅಲ್ಲಿ ಎಷ್ಟು ಲಕ್ಷ ಮಕ್ಕಳಿಗೆ ನಷ್ಟ ಆಗಿದೆ, ಎಷ್ಟು ಕುಟುಂಬಕ್ಕೆ ಲಾಸ್ ಆಗಿದೆಯಲ್ಲ, ಅದ್ ನೋಡ್ಕೋಬೇಕಲ್ವೇ ನಾವು. ನೀವು ಈಗ ಬಜೆಟ್ ಅಂತ ನೀವು ಬಂದಿದ್ರಲ್ಲ, ಒಂದು ಭಾರ ತಗೊಂಡ್ ಬಂದು ಈ ದೇಶಕ್ಕೆ ಏನ್ ಕೊಟ್ಟಿದ್ದೀರಾ? ಕೊಡುಗೆನು? ವಾಟ್ ಈಸ್ ದಿ ಡೆಲಿವರಿ? ಈ ಡೆಲಿವರಿ ಇದ್ರೆ ನೀವು ಹೇಳಿ. ಸುರ್ಬಿ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಸುರ್ಬಿ ಹೊದಗೇರಿ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುರ್ಬಿ ಅವರೇ, ಡೇ 1 ಇಂದ ಅಂದ್ರೆ ಇಲ್ಲಿ ಯಾವಾಗ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂತು, ಆ ದಿನದಿಂದ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿರೋದು ಮಲ್ತಾಯಿ ಧೋರಣೆ. ತೆರಿಗೆ ಹಂಚಿಕೆಯಿಂದ ಹಿಡಿದು ಬಿಟ್ಟು ಯೋಜನೆಗಳ ಘೋಷಣೆವರೆಗೂ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ ಅನ್ನೋ ಕಾರಣಕ್ಕೇನೆ ದ್ವೇಷದ ದೃಷ್ಟಿಯಲ್ಲಿ ನೋಡ್ತಾ ಇದೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಇವತ್ತು ಬಜೆಟ್ ನಂತರದಲ್ಲೂ ಕೂಡ ಹಾಗೇನೆ ಉತ್ತರ ಬರ್ತಾ ಇರೋದು, ಕಾಂಗ್ರೆಸ್ನವರನ್ನ ಜನರು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿ ಕರ್ನಾಟಕ ಜನರ ಮೇಲೆ ದ್ವೇಷ ಸಾಧಿಸುತ್ತಿದ್ದಾರೆ. ಹೇಳ್ದವ್ರು ಯಾರು? ಈ ರಾಜ್ಯದ ಡಿಸಿಎಂ. ಮೊದಲನೇದಾಗಿ ನಾನು ಓಪನಿಂಗ್ ರಿಮಾರ್ಕ್ಸ್ ಕೊಟ್ಬಿಡ್ತೀನಿ ಬಜೆಟ್ನ ಬಗ್ಗೆ. ಯಾಕೆಂದ್ರೆ 2014ರಿಂದ ಏನು ನಡೆದಿಲ್ಲ, ಏನು ಆಗಿಲ್ಲ ಅಂತ ಹೇಳುವಂತಹ ಕಾಂಗ್ರೆಸ್ ವಕ್ತಾರರಿಗೆ ಉತ್ತರ ಬರಬೇಕಾಗಿರೋದು ನನ್ನಿಂದ ಅಲ್ಲ, ಉತ್ತರ ಬರಬೇಕಾಗಿರೋದು ಡೇಟಾ, ಸ್ಟಾಟಿಸ್ಟಿಕ್ಸ್ ಮತ್ತೆ ಜನರಿಂದ. ನೀವು ಯಾವ ಎಕಾನಮಿನ NPA ಕ್ರೈಸಿಸ್ ಅಲ್ಲಿ ಬಿಟ್ಟು ಹೋದ್ರೋ, ಯಾವ ಎಕಾನಮಿ ಫ್ರಾಜೈಲ್ 5ಗೆ ಹೋಗ್ತಾ ಇತ್ತೋ, ಈ ಪದಗಳನ್ನ ಹೇಳು ಜನರಿಗೆ ಗೊತ್ತಿರುವಂತದ್ದು. ಫ್ರಾಜೈಲ್ 5 ಇಂದ ಟಾಪ್ 5 ಎಕಾನಮಿ ತಂದಿರುವಂತದ್ದು ಇದೇ ಸರ್ಕಾರದ ನೇತೃತ್ವದಲ್ಲಿ. ದಯವಿಟ್ಟು ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಇಂಟರ್ವ್ಯೂ ಮಾಡ್ಲಿಲ್ಲ,
I did not intervene when you were speaking. I did not intervene. ಒಂದು ಆಸ್ಪಿರೇಷನಲ್ ಭಾರತ, ಒಂದು ನ್ಯೂ ಇಂಡಿಯಾವನ್ನ ಕಟ್ಟಬೇಕಾಗಿರ್ಬೇಕಾದಾಗ ಎವ್ರಿ ಸಿಂಗಲ್ ಬಜೆಟ್ ಹ್ಯಾಸ್ ಬಿನ್ ಇಂಪಾರ್ಟೆಂಟ್. ನೀವು 2014 ಇಂದ 2019 ಒಂದು ಸ್ಟೇಬಿಲೈಸಿಂಗ್ ಬಜೆಟ್ ನೋಡ್ರಿ, ಅದಾದ ನಂತರ ಗ್ರೋತ್ ಓರಿಯೆಂಟೆಡ್ ಆಸ್ಪಿರೇಷನಲ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು. ಕೋವಿಡ್ ಎರಾನಲ್ಲಿ ಜ್ಞಾಪಕ ಇರಲಿ, ಇದನ್ನ ನಾವು ಮರ್ತು ಹೋಗ್ಬಿಡ್ತೀವಿ. ಕೋವಿಡ್ ಎರಾನಲ್ಲಿ ಯಾವಾಗ ಜಾಸ್ತಿ ಎಕ್ಸ್ಪೆಂಡಿಚರ್ ಬೇಕಾಯ್ತು ಸೆಂಟ್ರಲ್ ಗವರ್ಮೆಂಟ್ ಇಂದ, ಒಂದು ಫಿಸ್ಕಲಿ ಪ್ರೂಡೆಂಟ್ ಬಜೆಟ್, ಬೇರೆ ಇಂಟರ್ನ್ಯಾಷನಲ್ ಸಜೆಷನ್ಸ್ ಅದನ್ನ ಎಲ್ಲಿ ಎಷ್ಟು ತಗೊಳ್ಬೇಕೋ ಅಷ್ಟೇ ತಗೊಂಡು ಕಂಟ್ರಿನ ನ್ಯಾವಿಗೇಟ್ ಮಾಡಿದಂತದ್ದು ಇದೇ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು. ಇವತ್ತಿನ ಬಜೆಟ್ ನಾವು ನೋಡಬೇಕಾದಂತಹ ಸಂದರ್ಭದಲ್ಲಿ ಗ್ಲೋಬಲ್ ಎಕಾನಮಿನ ಒಂದು ಗ್ಲಾನ್ಸ್ ಇಡಲೇಬೇಕಾಗಿದೆ. ಯಾಕೆಂದ್ರೆ ನಡೀತಿರುವಂತಹ ಈ ಗ್ಲೋಬಲ್ ಆರ್ಡರ್ ಇನ್ ಫ್ಲಕ್ಸ್ ಏನಿದೆ, ಎಲ್ಲಾ ಕಂಟ್ರೀಸು ತನ್ನ ಒಳಗಡೆ ಜಾಸ್ತಿ ಇಂಟರ್ನಲ್ ಎಕಾನಮಿ ಸ್ಟ್ರೆಂಥನ್ ಮಾಡೋದಕ್ಕೆ ನೋಡ್ತಾ ಇದೆ. ಯಾಕಂದ್ರೆ ವೆರಿ ಅನ್ಪ್ರಿಡಿಕ್ಟಬಲ್ ಸಿನಾರಿಯೋನಲ್ಲಿ ಇದರ ಮಧ್ಯದಲ್ಲಿ ನಾವು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಕಾಂಗ್ರೆಸ್ನ ಆಳ್ವಿಕೆ ಆಗಿದ್ದರೆ ಅದನ್ನ ನಾವು ಸಾಧಿಸ್ತಾ ಇರಲಿಲ್ಲ ಅಂತ ಹಿಸ್ಟ್ರಿ ತೋರಿಸುತ್ತೆ. ನಾನು ಹೇಳ್ತಾ ಇಲ್ಲ, ಹಿಸ್ಟ್ರಿ ತೋರಿಸ್ತಾ ಇರುವಂತದ್ದು. ಇಂತಹ ಒಂದು ಸಂದರ್ಭದಲ್ಲಿ ಹೈ ಗ್ರೋತ್ ರೇಟ್, ಲೋ ಇನ್ಫ್ಲೇಷನ್ ಅನ್ನ ನಾವು ಅಚೀವ್ ಮಾಡಿರುವಂತಹ ಸಿಚುವೇಶನ್ ನಲ್ಲಿ ಏನು ಸಾಧ್ಯಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು, ಯಾವ ಸರ್ಕಾರ 24 crore ಪೀಪಲ್ ಅನ್ನ ಮಲ್ಟಿ ಡೈಮೆನ್ಷನ್ ಪಾವರ್ಟಿಯಿಂದ ಲಿಫ್ಟ್ ಮಾಡಿದ್ಯೋ, ಜನ ಹೇಳ್ತಿರೋದು ಈ ಸರ್ಕಾರ ನಮಗೆ ಕೆಲಸ ಮಾಡ್ತಾ ಇದೆ, ಕಾಂಗ್ರೆಸ್ ಹೇಳಬೇಕಾಗಿಲ್ಲ. 100% ನೋಡಿ, ಪಾಲಿಸಿನಲ್ಲಿ ಯಾವುದೇ ಆದಂತಹ ಪರ್ಫೆಕ್ಟ್ ಆನ್ಸರ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ. ಪಾಲಿಸಿ ವಿಲ್ ಆಲ್ವೇಸ್ ಬಿ ಇಂಪರ್ಫೆಕ್ಟ್. ಆದ್ರೆ ಇನ್ಕ್ರಿಮೆಂಟಲ್ ಚೇಂಜ್ ಆಗ್ತಾ ಇದೆಯಾ, ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ? ಇವಾಗ ಬಜೆಟ್ ಬರ್ತೀನಿ. ನಮಗೆ ಈ ಒಂದು ಕಾಲದಲ್ಲಿ ಬಹಳಷ್ಟು ಫಾರಿನ್ ಪಾಲಿಸಿನಲ್ಲಿ ಒಂದು ಕೋಟ್ ಇದೆ, ತುಂಬಾ ದಿನಗಳು ಏನೋ ನಡೆಯದೇ ಇಲ್ಲ, ಮತ್ತೆ ಬಹಳಷ್ಟು ಬಾರಿ ದಿನಗಳಲ್ಲಿ ಪೂರ್ತಿ ಡೆಕೇಡ್ಸ್ ಅಷ್ಟು ನಡೆಯುವಂತ ಇವೆಂಟ್ಸ್ ಆಗತ್ತೆ ಅಂತ. ಅಂತಹ ಒಂದು ದಿನಗಳಲ್ಲಿ ನಾವು ಇವತ್ತು ಇರುವಂತದ್ದು. ಟೆಕ್ನಾಲಜಿಕಲ್ ಇನೋವೇಷನ್ ಇರ್ಬೋದು, ಆ ಇನೋವೇಷನ್ ಮತ್ತೆ ಪ್ರೋಗ್ರೆಸ್ ಇಂದ ನಮ್ಮ ದೇಶಕ್ಕೆ ಆಗಬಹುದಂತಹ ಬೇರೆ ಬೇರೆ ಜಾಬ್ ಲಾಸಸ್ ಇರ್ಬೋದು, ಪ್ರೊಡಕ್ಟಿವಿಟಿ ಲಾಸಸ್ ಇರ್ಬೋದು, ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿ ಯೋಚನೆ ಮಾಡ್ಕೊಂಡು ತಂದಿರುವಂತಹ ಬಜೆಟ್. ಫಿಸ್ಕಲಿ ಪ್ರೂಡೆಂಟ್ ಬಟ್ ಇನೋವೇಟಿವ್. ಯಾಕೆ ಅಂದ್ರೆ ನೀವು ಬೇರೆ ಡಿಫರೆಂಟ್ ಅಂಶಗಳು ತಗೊಳ್ಳಿ. ವಿಕಸಿತ ಭಾರತ ಆಗಬೇಕು ಅಂದ್ರೆ ನಾವು ನಮ್ಮ ಟ್ಯಾಲೆಂಟ್ ಅನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾವ ಡೆಮೋಗ್ರಾಫಿಕ್ ಡಿವಿಡೆಂಟ್, ಅದು ಡೆಮೋಗ್ರಾಫಿಕ್ ಡಿಸಾಸ್ಟರ್ ಆಗಬಾರದು ಅಂತ ಇದೆಯಲ್ಲ, ಅದನ್ನ ಮಾಡಬೇಕಾಗಿರುವಂತದ್ದು ಎಲ್ಲಾ ಒಂದು ಸಿಚುವೇಶನ್ ತಂದಿಟ್ಟಿದ್ದಾರೆ. ಅದು ಬಿಟ್ಟು ಈ ರಿಫಾರ್ಮ್ ಎಕ್ಸ್ಪ್ರೆಸ್ ಅಂತ ಏನ್ ನಾವು ಕರೀತಾ ಇದೀವಿ, ಸ್ಪೆಸಿಫಿಕ್ ಏರಿಯಾಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಎಂಎಸ್ಎಂಇ ಇರ್ಬೋದು, ಇಂತಹ ಟಾರ್ಗೆಟೆಡ್ ಏರಿಯಾಸ್ ನಲ್ಲಿ ರಿಫಾರ್ಮ್ ಅನ್ನ ತಂದಿಟ್ಟಿರುವಂತದ್ದು. ನಮಗೆ ಬೇಕಾಗಿರುವಂತಹ ರೆಗ್ಯುಲೇಟರಿ ಈಸ್ ಯಾವ ವಿಶ್ವಾದ್ಯಂತ ನೀವು ನೋಡ್ತಾ ಇದ್ದೀರಾ, ಬಹಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಔಟ್ಸೈಡ್ ಟ್ರೆಡಿಷನಲ್ ಬೇಸಿಸ್ ಹೋಗ್ತಿರ್ಬೇಕಾದ ಸಂದರ್ಭದಲ್ಲಿ ಭಾರತಕ್ಕೆ ಏನ್ ತರಬೇಕು ಅಂತ ಯೋಚನೆ ಮಾಡಿರುವಂತಹ ಈ ಬಜೆಟ್. ಕರ್ನಾಟಕಕ್ಕೆ ನಾವು ಬಂದ್ಬಿಡ್ತೀನಿ. ಯಾಕಂದ್ರೆ ಆ ಅಕ್ಯುಸೇಷನ್ ನೋಡಿ, ಕಾಂಗ್ರೆಸ್ ವಕ್ತಾರ ನಮ್ಗೆ ಹೇಳಬೇಕಾಗಿರ್ಲಿಲ್ಲ. ನೀವು 4 ವರ್ಷದಿಂದ ನಡ್ಸ್ಕೊಂಡು ಬರ್ತಿರುವಂತಹ ಕ್ಯಾಂಪೇನ್, ಅದು ಎಕನಾಮಿಕ್ ಸರ್ವೆ ಬರಕ್ಕಿಂತ ಮುಂಚೆನೆ ಕರ್ನಾಟಕಕ್ಕೆ ಏನು ಕೊಡಲ್ಲ ಅಂತ ಹೇಳ್ತಿದ್ರಲ್ಲ. ಯಾಕೆಂದ್ರೆ ಅದು ಮೋಡಸ್ ಆಪರೆಂಡಿ ಚೇಂಜ್ ಆಗಿದೆ. ಹೇಗೆ ಅಂದ್ರೆ, ಲೆಟ್ ಅಸ್ ಡು ಹ್ಯಾವ್ ಟಾರ್ಗೆಟೆಡ್ ಇನ್ವೆಸ್ಟ್ಮೆಂಟ್. ಇವರು ರೈಲ್ವೆ ಬಜೆಟ್ ಮರ್ಜ್ ಮಾಡಕ್ಕಿಂತ ಮುಂಚೆ ಒಂದೊಂದು ಯಾವ ರಾಜ್ಯಕ್ಕೆ ಇಷ್ಟಿಷ್ಟು ಅಂತ ಹೇಳ್ತಾ ಇದ್ರಲ್ಲ, ಅದು ಪೊಲಿಟಿಕಲಿ ಹೇಳ್ತಾ ಇದ್ರಲ್ಲ. ಅದಕ್ಕಿಂತ ಇವತ್ತು ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ, ಒಂದು ಓವರ್ ಆಲ್ ಪರ್ಸ್ಪೆಕ್ಟಿವ್ ಕರ್ನಾಟಕದಲ್ಲಿ ನೋಡ್ಕೊಂಡು ಬರಬೇಕು ಅಂದ್ರೆ, ಮ್ಯಾನುಫ್ಯಾಕ್ಚರಿಂಗ್, ಬಯೋಫಾರ್ಮಾ ಶಕ್ತಿಗೆ ಏನು 10,000 crore ಅಲೋಕೇಟ್ ಮಾಡಿದಾರಲ್ಲ, ಕರ್ನಾಟಕ ಇಸ್ ಅ ಬಯೋ ಹಬ್. ನಮಗಲ್ಲಿ ಪೊಟೆನ್ಶಿಯಲ್ ಇರುವಂತದ್ದು ಬಯೋಟೆಕ್ ಕ್ಯಾಪಿಟಲ್. ಕೇಳಿಸ್ಕೊಳ್ಳಿ ಮೇಡಮ್, 100% ಮೇಡಮ್. ನೋಡಿ, ಯಾವುದೇ ಆದಂತಹ ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಅವರ ಗವರ್ಮೆಂಟ್ ಮಾಡಿದ ಏನು ಅಂದ್ರೆ ಇಷ್ಟು ಮಾಡ್ತಿರ್ಲಿಲ್ಲ. ಅವರು ಇದನ್ನು ಮಾಡಕ್ ಅವ್ರ ಕೇಪಬಿಲಿಟಿ ಇರ್ಲಿಲ್ಲ. ಅವರು ಬರೀ ಕೇಳಿಸ್ಕೊಳ್ಳಿ ಸರ್, ಮುಂದಾಲೋಚನೆ. ಕರ್ನಾಟಕಕ್ಕೆ ಹೇಳ್ತಾ ಇದ್ದೀನಿ, ನಾನು ಕರ್ನಾಟಕಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ, ಒಂದೊಂದು ಸೆಕ್ಟರ್ಗೂ ನಾನು ಕರ್ನಾಟಕದಲ್ಲಿ ರೆಡಿ ಇದ್ದೀನಿ. ಸ್ಪೆಸಿಫಿಕ್ ಆಗಿ ನಾವು ಮಾತನಾಡೋಣ. ಪವಿತ್ರ